ಎಸ್ ಶತಾಯುಷಿ ಶ್ರೀ ಗುರು ಸಂಗಮೇಶ್ವರರ 7ನೇ ಪುಣ್ಯ ಸ್ಮರಣೋತ್ಸವ ಅತ್ಯಂತ ಅದ್ದೂರಿಯಾಗಿ ಜರುಗಿತು. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಹುಲಿ ಗ್ರಾಮದ ಶ್ರೀ ಗುರು ಬಾಲಲೀಲ ಸಂಗಮೇಶ್ವರ ಸಾಂಬಯ್ಯನವರ ಮಠದಲ್ಲಿ ಶ್ರೀ ಮಧ್ವೀರ ಸಿಂಹಾಸನದೇಶ್ವರ ಶ್ರೀ 1008 ಜಗದ್ಗುರು ವೀರಸೋಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಹುಲಿಯ ಶ್ರೀಮಠದ ಈಗಿನ ಪೀಠಾಧಿಪತಿಗಳಾಗಿರುವ ತ್ರಿಕಾಲ ಪೂಜಾನಿಷ್ಠರು ಶ್ರೀ ಗುರು ಶತಾಯುಷಿ ಸಂಗಮೇಶ್ವರ ಮಹಾಸ್ವಾಮಿಗಳ ಕರಸಂಜಾತರು ಆಗಿರುವ ಶಬ್ರ ಶ್ರೀ ಗುರು ಉಮೇಶ್ವರ ಶಿವಾಚಾರ್ಯ ನೇತೃತ್ವದಲ್ಲಿ ಹೋಮ ಹಾಗೂ ಹವನಗಳೊಂದಿಗೆ ಶ್ರೀಮಠದ ಕರ್ತೃ ಗದ್ದಿಗೆ ಹಾಗೂ ಶ್ರೀ ಗುರು ಸಂಗಮೇಶ್ವರದ ಗದ್ದುಗೆಗೆ ಮಹಾರುದ್ರಾಭಿಷೇಕ ರಾಜೋಪಚಾರ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ನೆರವೇರಿತು. ಜಂಗಮ ಒಟ್ಟುಗಳಿಗೆ ಅಯ್ಯಾಚಾರ ದೀಕ್ಷೆಯು ಕೂಡ ಈ ಸಂದರ್ಭ ನೆರವೇರಿಸಲಾಯಿತು. ಹಾಗೂ ಶ್ರೀ ಗುರು ಸಂಗಮೇಶ್ವರರ ಮೂರ್ತಿಯೊಂದಿಗೆ ಗ್ರಾಮದಲ್ಲಿ ಪಲ್ಲಕ್ಕಿ ಉತ್ಸವ ಅತ್ಯಂತ ವಿಜೃಂಭಣೆಯಿಂದ ಸಾಕ್ತು. ಪುಣ್ಯಾರಾಧನಾ ಕಾರ್ಯಕ್ರಮದಲ್ಲಿ ಶಿರ್ಕೋಳದ ಶಿವಾಚಾರ್ಯರು, ಸುಳ್ಳದ ಶಿವಾಚಾರ್ಯರು, ಸಂಗೊಳ್ಳಿ ದೊಡ್ಡವಾಡದ ಶಿವಾಚಾರ್ಯರು, ಮುತ್ನಾಳ್ ಶಿವಾಚಾರ್ಯರು ಭಾಗವಹಿಸಿದ್ರು. ಪುಣ್ಯಾರಾಧನೆ ಕಾರ್ಯಕ್ರಮಕ್ಕೆ ಹರಿದು ಬಂದ ಭಕ್ತಾದಿಗಳ ಮಹಾಪ್ರಸಾದಕ್ಕೆ ಅತ್ಯಂತ ಅಚ್ಚುಕಟ್ಟಾದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಪುಣ್ಯಾರಾಧನೆ ಕಾರ್ಯಕ್ರಮಕ್ಕೆ ಅರಸಿ ಬಂದ ಸದ್ಭಕ್ತರೆಲ್ಲರೂ ಗುರುವಿನ ಕರ್ತೃ ಗದ್ದಿಗೆಯ ಆಶೀರ್ವಾದ ಪಡೆದು ಪುನೀತರಾದರು. ಶ್ರೀಮಠದ ರುದ್ರಾಭಿಷೇಕದ ಕಾರ್ಯವನ್ನು ಚಿಕ್ಕುಂಬಿ ಗ್ರಾಮದ ಶ್ರೀ ಗುರು ಕುಮಾರಯ್ಯ, ರೇವಣ್ಣಯ್ಯ, ಹಿರೇಮಠ ಶಾಸ್ತ್ರಿಗಳ ನೇತೃತ್ವದಲ್ಲಿ ಅತ್ಯಂತ ಶಾಸ್ತ್ರೋಕ್ತವಾಗಿ ನೆರವೇರಿತು. ಸವದತ್ತಿ ತಾಲೂಕಿನ ಹುಲಿ ಸಂಬಯ್ಯನವರ ಮಠದ ಶತಾಯುಷಿ ಲಿಂಗೈಕ್ಯ ಶ್ರೀ ಸಂಗಮೇಶ್ವರಜ್ಜನವರ ಲಿಂಗಾಂಗ ಸಾಮರಸ್ಯದ 7ನೇ ವರ್ಷದ ಪುಣ್ಯ ಸ್ಮರಣೋತ್ಸವ ಸಮಾರಂಭ ಇಂದು ಮಠದಲ್ಲಿ ವಿಧಿವಿಧಾನಬದ್ಧವಾಗಿ ವಿಶೇಷ ಪೂಜೆ ಪುನಸ್ಕಾರಗಳೊಂದಿಗೆ ಸಂಭ್ರಮದಿಂದ ಜರುಗಿದ್ದನ್ನು ನೋಡಿ ಭಕ್ತ ಸಮುದಾಯಕ್ಕೆ ಅಷ್ಟೇ ಅಲ್ಲ, ರಂಭಾಪುರಿ ಜಗತ್ತೊಳಗೆ ಕೂಡ ಅತ್ಯಂತ ಸಂತೋಷವನ್ನು ಉಂಟು ಮಾಡ್ತಾ ಇದೆ. ಲಿಂಗೈಕ್ಯ ಶ್ರೀ ಸಂಗಮೇಶ್ವರಜ್ಜನವರು ಬಹುಶಃ ಲೀಲಾ ಪುರುಷರು, ವಾಕ್ಸಿದ್ಧಿ ಪುರುಷರು. ಭಕ್ತರ ಸಂಕಷ್ಟಗಳನ್ನು ಪರಿಹಾರ ಮಾಡಲಿಕ್ಕೆ ಅವರು ಕೊಟ್ಟಂಥ ಸಲಹೆ, ತೋರಿದಂಥ ಮಾರ್ಗದರ್ಶನ ಅಮೂಲ್ಯವಾದಂಥದ್ದು. ಅವರು ನಿಮ್ಮೆಲ್ಲರನ್ನಾಗಲಿ ಇಂದಿಗೆ 7 ವರ್ಷಗಳು ಪರಿಪೂರ್ಣಗೊಳ್ತಾ ಇದ್ದಾವೆ. ಇಂಥ ಸಂದರ್ಭದಲ್ಲಿ ಅವರ ಭೌತಿಕ ಕಾಯ ಕಣ್ಮರೆಯಾಗಿದ್ದರೂ ಅವರು ದಿವ್ಯ ಆತ್ಮ ಮಾತ್ರ ಇನ್ನೂ ಚೇತನ ಇದ್ದು ಬಂದಂಥ ಭಕ್ತರಿಗೆ ಯಾವಾಗಲೂ ಸನ್ಮಂಗಲ ಶುಭ ಹಾರೈಕೆಯನ್ನು ಹಾರೈಸುವಂಥ ಮಹಾನ್ ಶಕ್ತಿ ಪುರುಷರು ಅವರಾಗಿದ್ದಾರೆ. ಶ್ರೀಮಠದ ಎಲ್ಲ ಧಾರ್ಮಿಕ ವಿಧಿವಿಧಾನಗಳಾಗಲಿ, ಜಾತ್ರೆಯ ಅನೇಕ ಪವಿತ್ರ ಕಾರ್ಯಕ್ರಮಗಳನ್ನಾಗಲಿ, ಇಂದಿನ ಸಾಂಬಯ್ಯನವರ ಮಠದ ಶ್ರೀ ಉಮೇಶ್ವರ ಅಜ್ಜನವರು ಭಾಳ ಸಂಭ್ರಮ ಸಡಗರದಿಂದ ನೆರವೇರಿಸಿಕೊಂಡು ಬರ್ತಾ ಇರುವಂಥದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಪ್ರತಿ ವರ್ಷವೂ ಕೂಡ ಶ್ರೀ ಸಂಗಮೇಶ್ವರಜ್ಜನವರ ಪುಣ್ಯ ಸ್ಮರಣೋತ್ಸವಕ್ಕೆ ಜಗತ್ತೊಳು ಎಷ್ಟೇ ಒತ್ತಡದಲ್ಲಿದ್ದರೂ ಕೂಡ ಈ ಒಂದು ಸಂದರ್ಭದಲ್ಲಿ ಆಗಮಿಸಿ ಮಠದ ಶ್ರೀಗಳಿಗೆ ಅಷ್ಟೇ ಅಲ್ಲ, ಈ ನಾಡಿನ ಎಲ್ಲ ಭಕ್ತರಿಗೆ ಶುಭವನ್ನು ಹಾರೈಸುವಂಥ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಳ್ತಾ ಇದ್ದೇವೆ. ರಂಭಾಪುರಿ ಧರ್ಮಪೀಠಕ್ಕೂ ಹುಲಿಯ ಸಂಬಯ್ಯನವರ ಮಠಕ್ಕೂ ನಿಕಟವಾದಂಥ ಸಂಬಂಧ ಇದೆ. ರಂಭಾಪುರಿ ಪೀಠದ ಪೂರ್ವದ ನಮ್ಮೆಲ್ಲ ಜಗದ್ಗುರು ಕೂಡ ಇಲ್ಲಿ ಆಗಮಿಸಿ ಮಠದ ಮತ್ತು ಮಠದ ಸದ್ಭಕ್ತರನ್ನು ಆಶೀರ್ವಾದ ಮಾಡ್ತಾನೆ ಬಂದಿದ್ದಾರೆ. ಈ ಭಾಗದಲ್ಲಿ ಪಂಚಪೀಠಗಳ ಗೌರವ ಘನತೆಯನ್ನು ಎತ್ತಿ ಹಿಡಿದಂಥ ಒಂದು ಮಠ ಯಾವುದಾದ್ರೂ ಇದ್ದರೆ ಅದು ಹುಲಿ ಸಂಬಯ್ಯನವರ ಮಠ ಅಂತ ಹೇಳಲಿಕ್ಕೆ ಭಾಳಷ್ಟು ಹೆಮ್ಮೆ ಅನ್ನಿಸ್ತಾ ಇದೆ. ಇಂಥ ಒಂದು ಪುಣ್ಯ ಪ್ರಸಂಗದಲ್ಲಿ ಸಮ್ಮಿಲಿತರಾದಂಥ ಮಠದ ಎಲ್ಲ ಸದ್ಭಕ್ತರಿಗೆ ಮತ್ತು ಅಭಿಮಾನಿಗಳಿಗೆ ಪರಮ ದಯಾಳು ಪಾರ್ವತಿ ಪರಮೇಶ್ವರರು, ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು, ಕ್ಷೇತ್ರನಾಥ ವೀರಭದ್ರ ಸ್ವಾಮಿ, ಹುಲಿ ಸಂಬಯ್ಯನವರ ಮಠದ ಎಲ್ಲ ಮೂಲ ದೈವಶಕ್ತಿ ಎಲ್ಲರ ಮೇಲೆ ಅವರ ಕೃಪಾಶೀರ್ವಾದ ಯಾವಾಗಲೂ ಇರಲಿ.
ಅವರಿಂದ ಈ ನಾಡಿಗೆ ನುಡಿಗೆ ಒಳ್ಳೆಯದಾಗಲಿ ಅಂತೇಳಿ ಸಂದರ್ಭದಲ್ಲಿ ಹೃದಯ ತುಂಬಿ ಹಾರೈಸ್ತಾ ಇದ್ದೇವೆ. ಶಿವಮೊಗ್ಗ